ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ನಡೆಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ನೀವು ಸಹ ಹೋಗಿ ನೋಡ್ಬೋದು. ಈ 12ನೇ ತಾರೀಕುವರೆಗೂ ಇರುತ್ತೆ. ನೀವು ಮಕ್ಕಳನ್ನ ಕರ್ಕೊಂಡೋಗಿ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಆನೆ ಇರ್ಬೋದು, ಮತ್ತು ಈ ಫ್ರೂಟ್ಸ್ ಥರ ಎಲ್ಲ ಫ್ಲವರಲ್ಲೇ ಮಾಡಿಟ್ಟಿದ್ದಾರೆ. ಅದಂತೂ ನೋಡೋಕ್ಕೆ ತುಂಬಾ ಕಣ್ಮನೆ ಸರಿತಾಯಿತ್ತು. ಹಾಗೆಯೇ ಹಂಪಿಲಿ ಇದೆಲ್ಲ ಕಲ್ಲಿನ ರಥ, ಆ ಮಾಡೆಲ್ ಮಾಡಿಟ್ಟಿದ್ರು. ಅದು ಅಷ್ಟೇ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಅಂದ ಹಾಗೆ ಈಗ ಲಾಲ್ಬಾಗಲ್ಲೆಲ್ಲ ಫ್ಲವರ್ ಶೋ ನಾವು ನೋಡ್ತಾನೆ ಇರ್ತೀವಿ. ಇದೇ ಮೊದಲ ಬಾರಿಗೆ ಕಬ್ಬನ್ ಪಾರ್ಕಲ್ಲಿ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿದೆ. ನೀವು ಒಂದು ವಿಸಿಟ್ ಕೊಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು, ಸ್ಕೂಲ್ ಮಕ್ಕಳನ್ನ. ಅವರಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ಟಿಕೆಟ್ಸ್ ನೋಡ್ಬೋದು. ದೊಡ್ಡವ್ರಿಗೆಲ್ಲ 30 ರುಪೀಸು, ಮಕ್ಕಳಿಗೆಲ್ಲ 10 ರುಪೀಸ್ ಅಷ್ಟೇ ಇರುತ್ತೆ. ಇಲ್ಲಿ ಬರೀ ಫ್ಲವರ್ ಶೋನೇ ಅಲ್ಲ, ತುಂಬ ಅಂಗಡಿಗಳನ್ನೆಲ್ಲ ಹಾಕಿಟ್ಟಿದ್ರು. ಸ್ಯಾರೀಸ್ ಇರ್ಬೋದು, ಮತ್ತು ಕಾಸ್ಮೆಟಿಕ್ಸ್ ಇರ್ಬೋದು, ಹಾಗೆ ಬ್ಯಾಂಗಲ್ಸು ಎಲ್ಲನೂ ಒಂಥರ ತುಂಬಾ ನೋಡೋಕ್ಕಂತೂ ಖುಷಿ ಆಗ್ತಾಯಿತ್ತು. ಯಾವುದು ನೋಡ್ತಾ ಇದ್ರೂ ಒಂಥರ ಎಲ್ಲ ಒಂದಕ್ಕಿಂತಲೂ ಒಂದು ಚೆನ್ನಾಗಿರ್ತಾಯಿತ್ತು. ನಾವು ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಇಲ್ಲಿ ಫ್ರೂಟ್ ಸಲಾಡ್ಸ್ ಇರ್ಬೋದು, ಮತ್ತು ಚಿಪ್ಸು, ಈ ಥರ ಹಲ್ವಾ ಇರ್ಬೋದು, ಕೇರಳ ಸೈಡೆಲ್ಲ ಸಿಗುತ್ತಲ್ಲ ಅಲ್ವಾ ಅದು. ಹಾಗೆಯೇ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂತಲೂ ಸೇಲ್ ಮಾಡ್ತಾಯಿದ್ರು. ಮತ್ತು ಕಾಟನ್ ಕುರ್ತಾಸ್ ಇರ್ಬೋದು, ಎಲ್ಲನೂ ತುಂಬಾ ವೆರೈಟೀಸೇ ಇದೆ ಇಲ್ಲಿ. ಬರೀ ನಮ್ಮ ದೊಡ್ಡವ್ರಿಗೆ ಅಲ್ಲ, ಮಕ್ಕಳಿಗೂ ಅಷ್ಟೇ ಫ್ರಾಕ್ಸ್ ಇರ್ಬೋದು, ಕ್ಲಿಪ್ಸ್ ಇರ್ಬೋದು, ಹಾಗೆಯೇ ಅವ್ರಿಗೆ ಆಟ ಆಡೋದಕ್ಕೆ ಆಟ ಸಾಮಾನುಗಳಿರ್ಬೋದು. ಎಷ್ಟು ಚೆನ್ನಾಗಿತ್ತು ಅಂದರೆ, ಮಕ್ಕಳನ್ನ ಕರ್ಕೊಂಡೋದ್ರೆ ಮಾತ್ರ ಮಕ್ಕಳು ಎಲ್ಲ ಅಂಗಡಿಯಲ್ಲೂ ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ. ಅದಂತೂ ನಿಜ. ಆಮೇಲೆ ಡೈರೆಕ್ಟಾಗಿ ತೊಗೊಂಬಂದು ಹನಿ ಎಲ್ಲ ಸೇಲ್ ಮಾಡ್ತಾಯಿದ್ರು. ಫ್ರೆಶ್ ಇದೆ ಅಂತ ಹೇಳ್ತಾಯಿದ್ರು, ಅಂದರೆ ಒರ್ಜಿನಲ್ ಅಂತ. ಸೊ ನೀವು ಸಹ ಅಲ್ಲಿ ಹನಿನ ತೊಗೋಬೋದು. ಇದು ನೀವು ನೋಡ್ತಾ ಇರ್ಬೋದು, 90s ಕಿಡ್ಸ್ಗೆಲ್ಲ ಇದು ತುಂಬಾ ಗೊತ್ತಿರುತ್ತೆ. ಸ್ನ್ಯಾಕ್ಸ್ ಇದು. ಈ ಹುಣಸೆಹಣ್ಣು ಚಾಕ್ಲೇಟ್ಸ್ ಎಲ್ಲ ನಮ್ಗೆ ಆವಾಗ ಸಿಗ್ತಾ ಇತ್ತಲ್ಲ, ಅದೆಲ್ಲ ಸೇಲ್ ಮಾಡ್ತಿದ್ರು. ನಮಗಂತೂ ಒಂಥರ ಖುಷಿ ಆಗ್ತಾಯಿತ್ತು. ನಾವು ಅಂದರೆ ನಾವು ನಮ್ಮ ಟೈಮಲ್ಲಿ ಸಿಗ್ತಾ ಇದ್ದಿದ್ದು ಸ್ನ್ಯಾಕ್ಸ್ ಎಲ್ಲನೂ ಇಲ್ಲಿ ನೋಡೋಂಥದಕ್ಕೆ ಸಿಕ್ತು ನಮಗೆ. ಕೇಳು, ನಾನು ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂತ ಹೇಳಿದ್ನೆಲ್ಲ ನೋಡಿ, ಇದೇನೆ ತುಂಬಾ ವೆರೈಟಿ ಇತ್ತು. ನೀವು ಸಹ ಇಲ್ಲಿ ತೊಗೋಬೋದು, ರೀಸನೇಬಲ್ಲೇ ಇದೆ. ರೀನಾ ಸಂಚಿ ಹಾಂ. I don't come select, that's all not taken anything. We have taken no. One ticket have. ಹಾಗೆಯೇ ಇಲ್ಲಿ ನಾವು ಧೂಪ ಎಲ್ಲ ಹಾಕ್ತೀವಲ್ಲ, ಅದಕ್ಕೆಲ್ಲ ಸ್ಟ್ಯಾಂಡ್ ಇರ್ಬೋದು, ಮತ್ತು ಹೋಮ್ ಡೆಕೋರೇಷನ್ ಐಟಮ್ಸು ಎಲ್ಲನೂ ಇಲ್ಲಿ ಒಂದೇ ಕಡೆ ಸಿಗ್ತಾ ಇರೋದ್ರಿಂದ ಒಂಥರ ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ದೊಡ್ಡದಾಗಿ. ಈಗೆಲ್ಲ ವುಡನ್ ಕೂನ್ಸ್ ತುಂಬ ಯೂಸ್ ಮಾಡ್ತಾರಲ್ಲ, ಅದನ್ನು ಅಷ್ಟೇ ಇಲ್ಲೆಲ್ಲ ಡಿಸ್ಪ್ಲೇ ಇಟ್ಟಿದ್ರು. ಹಾಗೆ ಸೌಟುಗಳಿರ್ಬೋದು, ಮತ್ತು ನಾವು ಆನಿಯನ್ಸ್ ಎಲ್ಲ ಕಟ್ ಮಾಡ್ತೀವಲ್ವ, ಸೊ ಅದು ಅಷ್ಟೇ ಮನೆಯೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನ್ನಿಸ್ತಾ ಇತ್ತು ಅದು. ನೀವು ಬೇಕಂದರೆ ನೋಡಿ ತೊಗೋಬೋದಲ್ಲಿ. ಚೆನ್ನಾಗಿ
ಇಲ್ಲ ಇಲ್ಲ ಬಾರ್ಗೇನಿ ಇಲ್ಲಿ ಬ್ಯಾಂಗಲ್ಸ್ ಅಷ್ಟೇ ವೆರೈಟೀಸ್ ಆಫ್ ಬ್ಯಾಂಗಲ್ಸು ಯಾವುದು ನೋಡಿದ್ರೂ ಒಂದಕ್ಕಿಂತ ಒಂದು ತುಂಬಾ ಸುಂದರವಾಗಿತ್ತು. ಯಾವುದು ನಾವು ತೊಗೊಂಡ್ರು 100 ರುಪೀಸ್ ಅಂತಲೇ ಇತ್ತು. ಹಾಗಾಗಿ ಯಾವ್ದು ಬೇಕು ನಾವು ಅಲ್ಲಿ ತಗೋಬೋದು. ಯೂಕಲಿಪ್ಸ್ ಆಯಿಲ್ ರೆಡಿ ಟು ಇಟ್ ಮೇಡಮ್. ಇದೆಪ್ಪ ಇಲ್ಲಿ ನೋಡ್ತಾ ಇದ್ರಲ್ಲ ಜಿಂಕೆ ಥರ ಸ್ವಲ್ಪ ಎಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಸ್ಟಾಲ್ಗಳು ಹಾಕಿರ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ ಆನೆನ ಟೊಮೆಟೊ ಮತ್ತು ಹಾಗಲಕಾಯಿಂದ ಡೆಕೋರೇಟ್ ಮಾಡಿದ್ದಾರೆ. ವಾವ್, ಏನು ಐಡಿಯಾ ರೀ, ಸೂಪರ್ ಆಗಿತ್ತು ನೋಡೋದಕ್ಕಂತೂ. ಇಲ್ಲಿ ನಮ್ಮ ಕರ್ನಾಟಕ ಮ್ಯಾಪ್ ನಾನು ಅದೇ ಥರ ಹೂಗಳಿಂದನೇ ಡೆಕೋರೇಟ್ ಮಾಡ್ತಾಯಿದ್ರು. ಇಲ್ಲಿ ಟೈಗರು, ಚೀತಾ ಅಂತೆಲ್ಲ ಸ್ಟ್ಯಾಚ್ಯೂಸ್ ಇಟ್ಟಿದ್ರು. ಅದಕ್ಕೆ ನಾನು ಹೇಳಿದ್ದು ಮಕ್ಕಳನ್ನ ಕರ್ಕೊಂಬಂದರೆ ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ ಅಂತ. ಇಲ್ಲಿ ನೋಡ್ತಾ ಇದ್ರಲ್ಲ ಡಾಲ್ಫಿನ್ ಥರ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಕಂಡ್ರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇದ್ರೆ ಹಸು ಮತ್ತು ಕರು, ಅದು ಅಷ್ಟೇ ನೋಡೋದಕ್ಕೆ ಮುದ್ದು ಮುದ್ದಾಗಿ ಕಾಣಿಸ್ತಾ ಇತ್ತು. ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪ್ರಾಂತ್ಯದಲ್ಲಿ ಯಾವ್ಯಾವ ಕಾಳುಗಳನ್ನ ಬೆಳೀತಾರೆ ಅಂತ ಮಾಡಿಟ್ಟಿದ್ರು. ಅದಂತೂ ಮಕ್ಕಳಿಗೆ ತೋರಿಸ್ತಾ ಇದ್ರೆ ಅವ್ರಿಗೆ ಒಂಥರ ನಾಲೆಡ್ಜ್ ಅಷ್ಟೇ ಇಂಪ್ರೂವ್ ಆಗುತ್ತೆ. ನೋಡಿ ಅಪ್ಪು ಇದ್ದಿದ್ರೆ ಅಪ್ಪು ಬಂದಿರೋನು ವಿಡಿಯೋಲಿ. ಇಲ್ಲಿ ನೋಡ್ರಿ ಒಳ್ಳೆ ದಸರಾ ಆನೆ ಥರ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಾ ಇತ್ತು ರೀ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಕಬ್ಬನ್ ಪಾರ್ಕ್ ಹೋಗಿ ಫ್ಲವರ್ ಶೋನ ನೋಡಿ, ತುಂಬಾ ಚೆನ್ನಾಗಿದೆ. ಮಿಸ್ ಮಾಡ್ಕೋಬೇಡಿ ಇದನ್ನು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಬಟರ್ಫ್ಲೈ ಥರ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಹಾಗೆಯೇ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ರು. ಇಲ್ಲಿ ಕ್ಯಾಕ್ಟಸ್ ಅಷ್ಟೇ, ಕ್ಯಾಕ್ಟಸ್ನೂ ಎಷ್ಟೊಂದು ಡಿಸ್ಪ್ಲೇ ಇಟ್ಟಿದ್ರು. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಲ್ಲಿ ಜೀಪ್ ಥರನೂ ಅದೇ ಥರ ಎಲ್ಲ ಶಾವಂತಿಗೆ ಹೂವು ಮತ್ತು ಲೀಫಿಂದನೇ ಡೆಕೋರೇಟ್ ಮಾಡಿದ್ರು. ಇಲ್ಲಿ ನೋಡ್ತಾ ಇದ್ರಲ್ಲ ಕೋಳಿಗಳು ಎರಡು ಎಷ್ಟು ಮುದ್ದಾಗಿದ್ದಾವೆ ಅಂತ. ಹಾಗೆಯೇ ಫಿಶ್ ಅಷ್ಟೇ ಆರೆಂಜ್ ಆ್ಯಂಡ್ ವೈಟ್ ಫ್ಲವರ್ಸಲ್ಲಿ ಮಾಡಿದರು. ಅದು ಅಷ್ಟೇ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನೋಡ್ತಾರೆ ಎಲ್ಲ ಬೌನ್ಸಾಯ್ ಟ್ರೀಸ್ ಇರುತ್ತಲ್ಲ, ಅದು 10 years to 15 years ಆ ಥರ ಎಲ್ಲನೂ ಇತ್ತು. ಹಾಗೆಯೇ ಅಲ್ಲಿ ಪರ್ಚೇಸು ಮಾಡ್ಬೋದಾಗಿತ್ತು. ಒಂದು 4000 5000 ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. 45 years. 10 years.
ರೆಕ್ಕೆಕಾಯಿ ಇಲ್ಲೂ ಅಷ್ಟೇ ನಾವು ಇಂಥ ಕಾಯಿಗಳನ್ನ ನೋಡೇ ಇರಲ್ಲ, ಅದೆಲ್ಲನೂ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ರು. ಹಾಗೆಯೇ ಎಲ್ಲ ನೇಮ್ಸು ಮೆನ್ಷನ್ ಮಾಡಿದರು. ನೀವು ಅಲ್ಲ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ಕಾಯಿ ಇದು, ಹೆಸ್ರುಗಳು ಏನೇನು ಅಂತ. ನಾವಂತೂ ಈ ಕಾಯಿಗಳನ್ನ ನೋಡೇ ಇರಲಿಲ್ಲ. ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸನ್ನು ಮಾಡಿದ್ದಾಯಿತು. ಇಲ್ಲಿ ನೋಡಿ ಪೈನಾಪಲ್ಲು ಮತ್ತು ಪೋಮಗ್ರಾನೇಟ್ ಆ ಥರ, ಹಾಗೆ ಬನಾನಾ ಥರ, ಸ್ಟ್ರಾಬೆರೀಸ್ ಬರುತ್ತಲ್ಲ ಆ ಥರ ಎಲ್ಲನೂ ಬರೀ ಹೂಗಳಿಂದನೇ ಮಾಡಿದರು. ನೋಡೋದಕ್ಕಂತೂ ಎಷ್ಟು ಅಂದವಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈಗ ನಾವು ಹಂಪಿಲಿ ಕಲ್ಲಿನ ರಥ ನೋಡ್ತೀವಲ್ವಾ, ನೋಡಿ ಅದೇ ಥರ ಮಾಡೆಲ್ ಮಾಡಿದ್ದಾರೆ. ಬರೀ ಫ್ಲವರ್ಸಲ್ಲೇ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ಇನ್ನೂ ಅದೇ ಹಳೇದೆಲ್ಲ ಒಣಗೋಗಿರತ್ತಲ್ಲ ಫ್ಲವರ್ಸ್, ಅದೆಲ್ಲ ತೆಗೆದು ಮತ್ತೆ ಅರೇಂಜ್ ಮಾಡ್ತಾಯಿದ್ರು. ಹಂಪಿಯಲ್ಲಿ ನಮಗೆ ಕಲ್ಲಿನ ರಥ ನೋಡ್ಬೋದು. ಅದೇ ಥರ ನಾವು ಕಬ್ಬನ್ ಪಾರ್ಕಿಗೆ ಬಂದರೆ ಹೂವಿನ ರಥನೂ ಸಹ ನಾವು ನೋಡಬಹುದು. ಇದು ಒಂಥರ ಡ್ರೀಮ್ ಲ್ಯಾಂಡ್ ಅಂತಲೇ ಹೇಳ್ಬೋದು. ಫುಲ್ ಆಫ್ ಫ್ಲವರ್ ಲ್ಯಾಂಡ್. ನೋಡೋದಕ್ಕೂ ಎಷ್ಟು ವೆರೈಟಿ ಫ್ಲವರ್ಸ್ ರೀ, ನೋಡೋಕ್ಕಂತೂ ತುಂಬಾ ಒಂದಕ್ಕಿಂತಲೂ ಒಂದು ಫ್ಲವರ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲ ಈ ಫ್ಲವರ್ಸ್ ಅಷ್ಟೇ, ಎಷ್ಟು ವೆರೈಟೀಸ್ ಆಫ್, ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. देखो सन, you see the sun? तितलियां आने लगी, बटरफ्लाई आने लगी. तितली ये हुआ पढ़ाई हाँ ಏನು ಆ ಕಲರ್ಸು ಡಬಲ್. ಈ ಕಬ್ಬನ್ ಪಾರ್ಕಲ್ಲಿ ನಡೀತಾ ಇರೋ ಫ್ಲವರ್ ಶೋನ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ನಿಮ್ಮ ಫ್ಯಾಮಿಲಿನ ಕರ್ಕೊಂಡೋಗಿ, ಹಾಗೆ ಮಕ್ಕಳನ್ನ ಮಾತ್ರ ಮಿಸ್ ಮಾಡಲೇಬೇಡಿ, ಕರ್ಕೊಂಡೋಗಿ. ಹಾಗೆ ಮಕ್ಕಳಿಗೆ ಇಲ್ಲಿ ಟಾಯ್ಸ್ ಟ್ರೈನ್ ಇರುತ್ತೆ, ನೀವು ಅಲ್ಲಿ ಮಕ್ಕಳನ್ನ ಅಲ್ಲಿ ಎಂಜಾಯ್ ಮಾಡಿಸ್ಕೋಬೋದು. ಮತ್ತು ಗೇಮ್ಸು ಇರುತ್ತೆ, ಅದನ್ನು ಸಹ ಆಡಿಸ್ಬೋದು ಅಲ್ಲಿ. ಆಮೇಲೆ ಇನ್ನೊಂದು ಸ್ವಲ್ಪ ನೋಡ್ಬೋದು.
ರೀಲ್ಸ್ ಮಾಡ್ತಾ ಇದ್ದಾರೆ. ಹಾಂ ಹಾಂ ಹೌದು. ಸೊ ಎಲ್ಲ ಕಡೆ ನಾವು ತಿರುಗಾಡಿದ್ದಾಯಿತು. ಹಾಗೆಯೇ ಈಗ ಹೊಟ್ಟೆ ಪೂಜೆ ಮಾಡೋಣ ಅಂತ ನಾವೀಗ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ವೆರೈಟೀಸ್ ಆಫ್ ಫುಡ್ ಸ್ಟ್ರೀಟ್ ಅಂದರೆ ಸ್ಟಾಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ನಮ್ಗೆ ಇಲ್ಲಿ ಯಾವ ಥರ ಬೇಕಾದ್ರೂ ನಾವು ಸ್ನ್ಯಾಕ್ಸ್ನ ತಗೋಬೋದು. ಇಲ್ಲಷ್ಟೇ ಮೇಲ್ಕೋಟೆ ಪುಳಿಯೋಗರೆ ಇರ್ಬೋದು, ಬಿಸಿಬೇಳೆ ಬಾತ್ ಅಂತ, ಮತ್ತು ಸಮೋಸ, ಬಜ್ಜಿಗಳು, ಐಸ್ ಕ್ರೀಮ್ಸ್, ಆ ಥರ ವೆರೈಟೀಸ್ ಚೂಸ್ ಮಾಡ್ಕೋಬೋದು. ಹಾಗೆಯೇ ಕೆಲ್ಕಟ್ಟಲ್ಲಿ ಕಾಟಿ ರೋಲ್ ಅಂತ ಸಿಗುತ್ತಲ್ಲ, ಅದು ಅಷ್ಟೇ ತುಂಬಾ ಟೇಸ್ಟಾಗಿತ್ತು ಸ್ನೇಹಿತರೆ. ನೀವು ಅದನ್ನು ಟ್ರೈ ಮಾಡ್ಬೋದು. ಇಲ್ಲ, ಬರೀ ಇದರ ಸ್ಟಾಲ್ಸೇ ಇದೆ. ಇದಕ್ಕೆ ಅಕ್ಕ ಅದು ಬಾಕ್ಸ್ ಹೆಂಗೆ? ಅದೇ ಇಲ್ಲೆಲ್ಲ ಇವಾಗ ದುಡ್ಡು ಜಾಸ್ತಿ. ಮೈಸೂರು ಸ್ಪೆಷಲ್ ಚುರುಮುರಿ ಕವಿ ಸೂಪರಾಗಿರುತ್ತೆ. ಹಾಂ, ಹೋಟ್ಲು ತಾನೇ ಹೇಳಿದತ್ತೆ ನೀವು? ಕ್ಯಾಪ್ಸಿಕಮ್ ಬೋಂಡ ನೋಡ್ರಪ್ಪ. ಟೋಕನ್ ತಗೊಳ್ಳಿ. ಹಾಂ ಅಲ್ವಾ, ತೋರ್ಸು ಹಂಗೆ ಟಿಕೆಟ್. ಹಾಂ, ಆಮೇಲೆ ನನ್ನ ಮೊಬೈಲು. ಚುರುಮುರಿ ಬೇಡ ಬೇಡ.
ನಾವು ಕೆಲವೊಂದು ಐಟಮ್ಸ್ನ ಟ್ರೈ ಮಾಡಿದ್ವಿ. ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಪಾವ್ ಭಾಜಿ. ಸೊ ನೀವು ನಾನು ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಲ್ಲ ಅದನ್ನು ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಆ ವಿಡಿಯೋನು ಸಹ ನೀವು ನೋಡ್ಬೋದು. ಗಂಧನ ನಾವು ರೈತರು ಬೆಳೆದಿರೋದು ಸೋತಿದ್ದೆ ಅಲ್ಲ ಬಾಚೆ ಚಾಕು ಗಂಧದ ವೈಟ್ ವುಡ್ ಪ್ಯೂರ್ ಅಲ್ಲ ಗಂಧ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಲೋ ಯಾರಾದರೂ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.